ಆತ್ಮೀಯರೇ ನಮಸ್ಕಾರ. ದೇವರಾಜು ಸೂಪರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 4th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ಮೇಳ ಪಠ್ಯ ಪುಸ್ತಕದ ಶೇಪ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ಆಕೃತಿಗಳು ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ವಿಶ್ಲೇಷಣೆ ಇದಾಗಿದೆ. ಇಲ್ಲಿ ದೀಕ್ಷಾ ವಾಂಟೆಡ್ ಟು ಗೋ ಟು ಎ ಬಿಗ್ ಸಿಟಿ ಡ್ಯೂರಿಂಗ್ ಅವರ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಆಕೆ ಕೆಲವೊಂದು ಪ್ಲೇಸಸ್ ಗಳನ್ನ ನೋಡ್ಲಿಕ್ಕೆ ಹೋಗಿದ್ದಾಳೆ. ಅಲ್ಲಿ ಏನೇನು ನೋಡ್ತಾಳೆ, ಇಂಡಿಯಾ ಗೇಟು, ಕುತುಬ್ ಮಿನಾರು, ಸಫ್ದರ್ಜಂಗ್ ತಂಬು, ಅಕ್ಷರಧಾಮ, ದ ನ್ಯಾಷನಲ್ ಮ್ಯೂಸಿಯಂ, ಜಂತರ್ ಮಂತರ್, ಇವನ್ನೆಲ್ಲವನ್ನೂ ಕೂಡ ಆಕೆ ಅಲ್ಲಿ ನೋಡ್ತಾಳೆ. ನೌ ಶಿ ಈಸ್ ಟ್ರೈಯಿಂಗ್ ಟು ಮೇಕ್ ಎ ಮಾಡೆಲ್ ಆಫ್ ಇಂಡಿಯಾ ಗೇಟ್ ಯೂಸಿಂಗ್ ಹರ್ ವುಡನ್ ಬ್ಲಾಕ್ಸ್. ಅವಳೇನ್ ಅದ್ ನೋಡ್ಕೊಂಡು ಬಂದ ನಂತರದಲ್ಲಿ ದೀಕ್ಷಾ ವುಡನ್ ಬ್ಲಾಕ್ ನ ಬಳಸಿಕೊಂಡು ಇಂಡಿಯಾ ಗೇಟ್, ತಾವು ನೋಡ್ತಾ ಇದ್ರೆ ಚಿತ್ರದಲ್ಲಿ ಕಾಣ್ತಾ ಇದನ್ನ ಇಂಡಿಯಾ ಗೇಟ್ ಅಂತ ಕರಿತೀವಿ. ಈ ಇಂಡಿಯಾ ಗೇಟ್ ಅನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಸೊ ಇಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವಳು ಒಂದಷ್ಟು ವುಡನ್ ಬ್ಲಾಕ್ಸ್ ಗಳನ್ನ ಬಳಸ್ತಾ ಇದ್ದಾಳೆ. ಅವಳಿಗೆ ಅದು ಯಾವ ಶೇಪ್ಸ್, ಮ್ಯಾಥಮೆಟಿಕಲ್ ಶೇಪ್ ನೇಮ್ ಅವಳಿಗೆ ಏನು ಗೊತ್ತಿಲ್ಲ, ಬಟ್ ಅವಳು ವುಡನ್ ಬ್ಲಾಕ್ಸ್ ಅನ್ನು ಬಳಸ್ಕೊಂಡು ಮಾಡ್ತಾ ಇದ್ದಾಳೆ. ನೋಡಿ ಇಲ್ಲಿ ಇದೇನಿದೆ, ಕ್ಯೂಬಾಯ್ಡ್ ಇದೆ, ಕ್ಯೂಬ್ ಇದೆ, ಸಿಲಿಂಡರ್ ಇದೆ, ಹೆಮಿಸ್ಪಿಯರ್ ಇದೆ. ಇವೆಲ್ಲವನ್ನೂ ಕೂಡ ಬಳಸ್ಕೊಂಡು ಒಂದ್ರ ಮೇಲೊಂದು ಇಡೋದ್ರ ಮೂಲಕ ಇಂಡಿಯಾ ಗೇಟ್ ಅನ್ನು ನಾನು ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದಾರೆ. ಟ್ರೈ ಟು ಮೇಕ್ ಎ ಮಾಡೆಲ್ ಆಫ್ ದ ಬಿಲ್ಡಿಂಗ್ಸ್ ಶೋನ್ ಇಯರ್ ಯೂಸಿಂಗ್ ಬ್ಲಾಕ್ಸ್. ಅವಳು ಯೂಸಿಂಗ್ ಬ್ಲಾಕ್ಸ್ ಅನ್ನ ಬಳಸಿಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಇವುಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಿ ಇದು ಒಂದು ರೀತಿಯ ಕೋನ್ ಶೇಪ್ ಇದೆ. ಈ ಕೆಳಗ ಭಾಗದಲ್ಲಿ ಇರ್ತಕ್ಕಂಥದ್ದು ಸಿಲಿಂಡರ್ ಶೇಪ್ ಇದೆ. ನೋಡಿ ಇಲ್ಲಿ ಇವುಗಳು ಕೂಡ ಕೆಲವೊಂದು ಸಿಲಿಂಡರ್ ಶೇಪ್ ಇದೆ. ಹಿಂಗಿರ್ತಕ್ಕಂಥದ್ದು ಕ್ಯೂಬಾಯ್ಡ್ ಇದೆ. ಇವೆಲ್ಲ ಕೂಡ ಸಿಲಿಂಡರ್ ಶೇಪ್ ಅನ್ನ ಒಂದ್ರ ಮೇಲೊಂದು ಜೋಡಿಸಿರೋ ರೀತಿಯಲ್ಲಿ ಕಾಣ್ತಾ ಇದೆ. ನೋಡಿ ಇಲ್ಲಿ ಕ್ಯೂಬು, ಕ್ಯೂಬಾಯ್ಡು, ಸಿಲಿಂಡರ್ ಇವನ್ನೆಲ್ಲವನ್ನು ಕೂಡ ಬಳಸಿಕೊಂಡು ಈ ಶೇಪ್ಸ್ ಗಳನ್ನ ಮಾಡಿದ್ದಾರೆ ಅಂತ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕ್ವಶನ್ ಗಳನ್ನ ಕೇಳಿದ್ದಾರೆ. ವಾಟ್ ಪಾರ್ಟ್ ಆಫ್ ದ ಬಿಲ್ಡಿಂಗ್ ಹ್ಯಾವ್ ಯು ಶೋನ್ ಇನ್ ಯುವರ್ ಮಾಡೆಲ್? ವೈ ಡಿಡ್ ಯು ಸೆಲೆಕ್ಟ್ ದೀಸ್ ಪಾರ್ಟ್ಸ್? ವಾಟ್ ಶೇಪ್ಸ್ ವಿಲ್ ಮಾಡೆಲ್ ದೀಸ್ ಪಾರ್ಟ್ಸ್ ವೆಲ್ ಅಂತೇಳಿ ಒಂದು 3 ಕ್ವಶನ್ಸ್ ಗಳಿದೆ. ಇದಕ್ಕೆ ಉತ್ತರವನ್ನ ಬರಿತಾ ಹೋಗೋಣ. ನೋಡಿ, ವಾಟ್ ಪಾರ್ಟ್ಸ್ ಆಫ್ ದ ಬಿಲ್ಡಿಂಗ್ ಹ್ಯಾವ್ ಯು ಶೋನ್ ಇನ್ ಯುವರ್ ಮಾಡೆಲ್? ಇನ್ನು ಮಾಡೆಲ್ ನಲ್ಲಿ ಏನೇನೆಲ್ಲ ಕಾಣ್ತಾ ಇದೆ? ಐ ಹ್ಯಾವ್ ಶೋನ್ ದ ರೂಫ್, ಪಿಲ್ಲರ್ಸ್ ಅಂಡ್ ಬೇಸ್. ಆ ಕ್ವಶನ್ಸ್ಗೆ ಆನ್ಸರ್ನ ನೀವು ಟೆಕ್ಸ್ಟ್ ಬುಕ್ ಅಲ್ಲೇ ಬರೀಬಹುದು. ಎರಡನೇ ಕ್ವಶನ್, ವೈ ಡಿಡ್ ಯು ಸೆಲೆಕ್ಟ್ ದೀಸ್ ಪಾರ್ಟ್ಸ್? ನೀವು ಯಾವಾಗಲೂ ಕೂಡ ನನ್ನ ವಿಡಿಯೋ ನೋಡ್ತಕ್ಕಂಥ ಸಂದರ್ಭದಲ್ಲಿ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಇಟ್ಕೋಬೇಕು. ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಆ ಒಂದು ಪಾಠದ ಟೆಕ್ಸ್ಟ್ ಬುಕ್ ಅನ್ನ. ಎಸ್, ಎರಡನೇ ಕ್ವಶನ್, ವೈ ಡಿಡ್ ಯು ಸೆಲೆಕ್ಟ್ ದೀಸ್ ಪಾರ್ಟ್ಸ್? ಬಿಕಾಸ್ ದೀಸ್ ಪಾರ್ಟ್ಸ್ ಆರ್ ಇಂಪಾರ್ಟೆಂಟ್ ಟು ಮೇಕ್ ಎ ಬಿಲ್ಡಿಂಗ್ ಲುಕ್ ರಿಯಲ್. ಆ ರಿಯಲ್ ಬಿಲ್ಡಿಂಗ್ ತರ ಕಾಣಬೇಕು ಅಂತಂದ್ರೆ ನಾವು ಈ ಪಾರ್ಟ್ಸ್ ಗಳನ್ನೆಲ್ಲವನ್ನು ಕೂಡ ಬಳಸಬೇಕಾಗತ್ತೆ. ವಾಟ್ ಶೇಪ್ಸ್ ವಿಲ್ ಮಾಡೆಲ್ ದೀಸ್ ಪಾರ್ಟ್ಸ್ ವೆಲ್? ಈ ಭಾಗಗಳನ್ನು ಯಾವ ಆಕೃತಿಗಳು ಉತ್ತಮವಾಗಿ ರೂಪಿಸುತ್ತವೆ? ನಾವೇನಲ್ಲಿ ಇಂಡಿಯಾ ಗೇಟ್ ಮತ್ತೊಂದು ಗುಡಿಸಲಿನ ಆಕಾರ ಇತ್ತು, ಅವುಗಳನ್ನ ಮಾಡಬೇಕು ಅಂದ್ರೆ ಏನೇನ್ ಬೇಕು? ಕ್ಯೂಬ್ಸ್ ಬೇಕು, ಕ್ಯೂಬಾಯ್ಡ್ಸ್ ಬೇಕು, ಸಿಲಿಂಡರ್ಸ್ ಬೇಕು. ಅರ್ಥ ಆಯ್ತಾ? ಕ್ಯೂಬ್ಸ್, ಕ್ಯೂಬಾಯ್ಡ್ಸ್ ಅಂಡ್ ಸಿಲಿಂಡರ್ಸ್ ಮಾಡೆಲ್ ದೀಸ್ ಪಾರ್ಟ್ಸ್ ವೆಲ್. ಇದು 3 ಪ್ರಶ್ನೆಗಳಿಗೆ ಉತ್ತರ. ನೀವು ಪುಟ ಸಂಖ್ಯೆ 2 ತೆಗೆಯಿರಿ. ಅಲ್ಲಿ 4 ಮತ್ತು 5ನೇ ಕ್ವಶನ್ಸ್ಗಳು ಸಿಗ್ತವೆ. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಸೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ. 4th one, how is your model similar to the picture of the real building? How is your model similar to the picture of the real building? ಚಿತ್ರದಲ್ಲಿರೋ ನೈಜ ಕಟ್ಟಡಕ್ಕೆ ನಿಮ್ಮ ಮಾದರಿ ಎಷ್ಟು ಸಮರೂಪವಾಗಿ ಅಂದ್ರೆ ಎಷ್ಟು ಹೋಲಿಕೆ ಆಗುತ್ತೆ ಅಂತ. ಇಟ್ ಹ್ಯಾಸ್ ದ ಸೇಮ್ ಬೇಸಿಕ್ ಸ್ಟ್ರಕ್ಚರ್ ಅಂಡ್ ಲುಕ್. 5th one, how is different from the real building? ರಿಯಲ್ ಬಿಲ್ಡಿಂಗ್ ಗಿಂತ ಏನು ವ್ಯತ್ಯಾಸ ಇದೆ ಇದು? ಇಟ್ ಈಸ್ ಸ್ಮಾಲರ್ ಇನ್ ಸೈಜ್. ಈ ರಿಯಲ್ ಬಿಲ್ಡಿಂಗ್ ಹೋಲಿಸಿಕೊಂಡ್ರೆ ಇಟ್ ಈಸ್ ಸ್ಮಾಲರ್ ಇನ್ ಸೈಜ್ ಅಂಡ್ ಮೇಡ್ ಆಫ್ ವುಡನ್ ಬ್ಲಾಕ್ಸ್. ಸ್ಮಾಲರ್ ಸೈಜ್ ಇದೆ ಮತ್ತು ವುಡನ್ ಬ್ಲಾಕ್ ಇಂದ ಮಾಡಲಾಗಿದೆ. ನೆಕ್ಸ್ಟ್ ಡಿಸ್ಕಷನ್, ವಾಟ್ ವುಡ್ ಹ್ಯಾಪನ್ ಇಫ್ ಯು ರಿಮೂವ್ಡ್ ಒನ್ ಪೀಸ್ ಆಫ್ ಯುವರ್ ಮಾಡೆಲ್? ನಿಮ್ಮ ಮಾಡೆಲ್ ನಲ್ಲಿ ಒಂದು ಪೀಸ್ ಅನ್ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ? ವುಡ್ ದ ಮಾಡೆಲ್ ಸ್ಟಿಲ್ ಲುಕ್ ಲೈಕ್ ದ ಒರಿಜಿನಲ್ ಬಿಲ್ಡಿಂಗ್? ಇನ್ ವಾಟ್ ವೇಸ್ ಕುಡ್ ಯು ಮೇಕ್ ದ ಮಾಡೆಲ್ ಇವನ್ ಬೆಟರ್? ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ. ನೋಡಿ, ಡಿಸ್ಕಷನ್ ಕಾಲಮ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು, ವಾಟ್ ವುಡ್ ಹ್ಯಾಪನ್ ಇಫ್ ಯು ರಿಮೂವ್ಡ್ ಒನ್ ಪೀಸ್ ಆಫ್ ಯುವರ್ ಮಾಡೆಲ್? ಒಂದು ಪೀಸ್ ಆಫ್ ಮಾಡೆಲ್ ನ ರಿಮೂವ್ ಮಾಡಿದರೆ ಏನಾಗುತ್ತೆ ಅಂತೇಳಿ. ಏನಾಗುತ್ತೆ?
ದ ಮಾಡೆಲ್ ಮೈಟ್ ಫಾಲ್ ಆರ್ ಲಾಸ್ ಇಟ್ಸ್ ಶೇಪ್. ಅದು ಬಿದ್ದೋಗ್ಬೋದು ಅಥವಾ ಅದ್ರ ಶೇಪ್ ಅನ್ನ ಕಳ್ಕೋಬಹುದು. ಎರಡನೇ ಕ್ವಶನ್, ವುಡ್ ದ ಮಾಡೆಲ್ ಸ್ಟಿಲ್ ಲುಕ್ ಲೈಕ್ ದ ಒರಿಜಿನಲ್ ಬಿಲ್ಡಿಂಗ್? ಸೇಮ್ ಅದೇ ತರ ಕಾಣುತ್ತಾ? ಸೊ ಇಟ್ ವಿಲ್ ನಾಟ್ ಲುಕ್ ಲೈಕ್ ದ ಒರಿಜಿನಲ್ ಬಿಲ್ಡಿಂಗ್. ಥರ್ಡ್ ಒನ್, ಇನ್ ವಾಟ್ ವೇಸ್ ಕುಡ್ ಯು ಮೇಕ್ ದ ಮಾಡೆಲ್ ಇವನ್ ಬೆಟರ್? ಇನ್ನೂ ಉತ್ತಮ ಮಾಡಲಿಕ್ಕೆ ಏನೇನು ಮಾರ್ಗಗಳಿದೆ? ಬೈ ಆಡಿಂಗ್ ಮೋರ್ ಡೀಟೇಲ್ಸ್ ಅಂಡ್ ಕಲರಿಂಗ್ ಇಟ್. ನೆಕ್ಸ್ಟ್ ಇಲ್ಲೊಂದು ಪ್ರಾಜೆಕ್ಟ್ ವರ್ಕ್ ತರ ಇದೆ. ಐ ಹ್ಯಾವ್ ಮೇಡ್ ಸಮಥಿಂಗ್ ಲುಕ್ ಅಟ್ ಮೈ ಕುತುಬ್ ಮಿನಾರ್. ಕುತುಬ್ ಮಿನಾರ್ ಅನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಟ್ರೈ ಮಾಡಿದ್ದಾರೆ ಅಂತೇಳಿ. ಡೂ ಯು ಥಿಂಕ್ ಇಟ್ ಲುಕ್ಸ್ ಲೈಕ್ ದ ಕುತುಬ್ ಮಿನಾರ್? ನೋಡಿ, ಇದು ಕುತುಬ್ ಮಿನಾರು. ಇಲ್ಲಿ ಕುತುಬ್ ಮಿನಾರ್ಗಳನ್ನ ಕೆಲವೊಂದು ಮ್ಯಾಥಮೆಟಿಕಲ್ ಮೆಟೀರಿಯಲ್ಸ್ ಅನ್ನು ಬಳಸಿ ಮಾಡಿದ್ದಾರೆ. ಸೊ ಇದು ಡೂ ಯು ಥಿಂಕ್ ಇಟ್ ಲುಕ್ ಲೈಕ್ ದ ಕುತುಬ್ ಮಿನಾರ್? ಎಸ್, YES, ಎಸ್ ಅಂತೇಳಿ ನಾವು ಬರಿಬೇಕು. ನೆಕ್ಸ್ಟ್, ವಾಟ್ ಶೇಪ್ ವುಡ್ ಯು ಯೂಸ್ ಇಫ್ ಯು ಮೇಡ್ ಎ ಮಾಡೆಲ್ ಆಫ್ ದ ಕುತುಬ್ ಮಿನಾರ್? ವೈ? ನೋಡಿ, ವಾಟ್ ಶೇಪ್ ವುಡ್ ಯು ಯೂಸ್ ಇಫ್ ಯು ಮೇಡ್ ಎ ಮಾಡೆಲ್ ಆಫ್ ದ ಕುತುಬ್ ಮಿನಾರ್? ಕುತುಬ್ ಮಿನಾರ್ ಮಾಡಬೇಕು ಅಂದ್ರೆ ಯಾವ ಶೇಪ್ಸ್ ಗಳನ್ನ ಬಳಸ್ತೀರಿ? ನೋಡಿ, ತಾವು ಇಲ್ಲಿ ಚಿತ್ರವನ್ನ ಗಮನಿಸ್ತಾ ಇದ್ದೀರಿ. ಇದು ಎಲ್ಲದೂ ಕೂಡ ಸಿಲಿಂಡರ್ ಶೇಪ್ಸ್ ಇದೆ. ಸಿಲಿಂಡರ್ ಶೇಪ್ಗಳನ್ನ ಒಂದ್ರ ಮೇಲೊಂದು ಜೋಡಿಸ್ತಾ ಹೋಗಿದ್ದಾರೆ. ಮೇಲಕ್ಕೆ ಹೋದಂಗೆ ಇನ್ಕ್ರೀಸಿಂಗ್ ಆರ್ಡರ್ ಅದ್ರ ಸೈಜ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗಿದೆ. ಈ ರೀತಿ ಒಂದ್ರ ಮೇಲೊಂದು ಬಳಸಿದರೆ ನೀವು ಯಾವ ಶೇಪ್ಗಳನ್ನ ಬಳಸ್ತೀರಿ ಅಂತಂದ್ರೆ ಸಿಲಿಂಡರ್ ಅಂತ ಬಳಸ್ತೀವಿ. ಹೌ ಮೆನಿ ಸಚ್ ಶೇಪ್ಸ್ ವಿಲ್ ಯು ಯೂಸ್? ನೀವು ಗಮನಿಸ್ತಿದ್ದೀರಿ ನೋಡಿ, 1 2 3 4 5 ಶೇಪ್ಸ್ ಗಳನ್ನ ನಾವು ಇಲ್ಲಿ ಬಳಸ್ತೀವಿ. Page number 3, earlier people made buildings with clay bricks, stone blocks or wood. Today we also use concrete blocks, hollow blocks, etc. What is common to all of these bricks? ಮೊದಲಿಂದಲೂ ಕೂಡ ಮಣ್ಣಿನವು, ವುಡನ್ ಬ್ಲಾಕ್ಸ್ ಇವೆಲ್ಲವನ್ನು ಕೂಡ ಬಳಸ್ತಾ ಇದ್ವಿ. ಈ ಬ್ಲಾಕ್ಸ್ ಗಳಲ್ಲಿ ಕಾಮನ್ ಆಗಿರ್ತಕ್ಕಂಥ ಅಂಶ ಏನು ಅಂತೇಳಿ. ಆಲ್ ಬ್ರಿಕ್ಸ್ ಹ್ಯಾವ್ ಎ ಕ್ಯೂಬಾಯ್ಡ್ ಶೇಪ್. ನೋಡಿ, ಎಲ್ಲ ಬ್ರಿಕ್ಸ್ ಕೂಡ cuboid shapes. ಇಲ್ಲಿ ನೀವು ಬರಿಬೇಕು CUBOID, cuboid, SHAPES, cuboid shapes ಜೊತೆಗೆ ವಿತ್ ಫ್ಲಾಟ್ FLAT, ಫ್ಲಾಟ್ ಫೇಸಸ್. ಬೇಕಾದ್ರೆ ಜಸ್ಟ್ ಕ್ಯೂಬಾಯ್ಡ್ ಶೇಪ್ಸ್ ಅಂತ ಬರೆದ್ರೆ ಸಾಕು. ಕ್ಯೂಬಾಯ್ಡ್ ಶೇಪ್ಸ್ ವಿತ್ ಫ್ಲಾಟ್ ಫೇಸಸ್. ಪೇಜ್ ನಂಬರ್ 4 ಗೋನ. ಯೂಸ್ ದ ನೆಟ್ಸ್ ಗಿವನ್ ಅಟ್ ದ ಎಂಡ್ ಆಫ್ ದ ಬುಕ್ ಟು ಮೇಕ್ ದ ಮಾಡೆಲ್ಸ್ ಬಿಲೋ. ಈ ಪುಸ್ತಕದಲ್ಲಿ ನೀಡಿರುವ ಜಾಲಗಳನ್ನು ಬಳಸಿ ಅಂತ ಕೊನೆ ಪೇಜ್ ನಂಬರ್ ಲಾಸ್ಟ್ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಪ್ರಿಸಮ್ಸ್, ಕನ್ನಡದಲ್ಲಿ ಪಟ್ಟಕಗಳು ಅಂತೇಳಿ ಕರಿತೀವಿ. ಪಿರಮಿಡ್ಸ್, ಗೋಪುರಗಳು ಅಂತೇಳಿ ಕರಿತೀವಿ. ತಾವು ಗಮನಿಸ್ತಾ ಇದ್ರಿ ಏನೇನು ಅಂತೇಳಿ. ಟ್ರಯಾಂಗ್ಯುಲರ್ ಪ್ರಿಸಮ್ ನೋಡಿ, ಟ್ರಯಾಂಗ್ಯುಲರ್ ತ್ರಿಭುಜಾಕಾರದ ಪಟ್ಟಕ. ನೋಡಿ, ಇದು ಸ್ಕ್ವೇರ್ ಪ್ರಿಸಮ್. ಇದು ಹೆಕ್ಸಾಗನಲ್ ಪ್ರಿಸಮ್. ಇದು ಪಿರಮಿಡ್ಸ್, ಟ್ರಯಾಂಗ್ಯುಲರ್ ಪಿರಮಿಡ್ಸ್. ಆ ಫೇಸ್ಗಳು ನೋಡಿ, ಟ್ರಯಾಂಗ್ಯುಲರ್ ಶೇಪ್ ಇದೆ. ಸ್ಕ್ವೇರ್ ಪಿರಮಿಡ್ಸ್. ನೆಕ್ಸ್ಟ್ ಪೆಂಟಾಗನಲ್ ಪಿರಮಿಡ್ಸ್. ಓಕೆನಾ? ನೋಡಿ ಇಲ್ಲಿ ಯಾವುದು? ಓಕೆ, ನೋಡಿ ಇದು ಟ್ರಯಾಂಗ್ಯುಲರ್ ಪಿರಮಿಡ್, ಇದು ಸ್ಕ್ವೇರ್ ಪಿರಮಿಡ್. ಬೇಸ್ ನೋಡಿ, ಬೇಸ್ ಸ್ಕ್ವೇರ್ ಆಕಾರದಲ್ಲಿದೆ. ಇದು ಪೆಂಟಾಗನಲ್ ಪಿರಮಿಡ್ಸ್. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳನ್ನ ಕೇಳಿದಾನೆ. ವಾಟ್ ಶೇಪ್ ಆಫ್ ಫೇಸ್ is common to all the prism? What shape of face common to all the prism? ಎಲ್ಲ ಪ್ರಿಸಮ್ಗಳ ಶೇಪ್ ಯಾವ ಆಕಾರದಲ್ಲಿದೆ? ರೆಕ್ಟಾಂಗಲ್ ಶೇಪ್. ಈ ಎಲ್ಲ ಪ್ರಿಸಮ್ಗಳ ಶೇಪ್ ಯಾವ ತರ ಇದೆ ಅಂತೇಳಿ ರೆಕ್ಟಾಂಗಲ್. ಇಲ್ಲಿಗೆ ಆನ್ಸರ್ ಬರೀಬೇಕು. ರೆಕ್ಟಾಂಗಲ್, RECTANGLE, ರೆಕ್ಟಾಂಗಲ್ ಶೇಪ್ ಅಥವಾ ರೆಕ್ಟಾಂಗಲ್ ಶೇಪ್
ಫೇಸ್ ಈಸ್ ಕಾಮನ್ ಟು ಆಲ್ ಪ್ರಿಸಮ್ ಸೆಂಟೆನ್ಸ್ ಅಲ್ಲಿ ಬರಿಬೇಕಾದ್ರೆ ನಾವಿಲ್ಲಿ ಜಸ್ಟ್ ರೆಕ್ಟಾಂಗಲ್ ಶೇಪ್ ಅಂತೇಳಿ ಬರೆದ್ರೆ ಸಾಕು. SHAPE ರೆಕ್ಟಾಂಗಲ್ ಶೇಪ್. ಓಕೆ, ನೆಕ್ಸ್ಟ್ ಈ ಕಡೆ ನೋಡಿ, ವಾಟ್ ಶೇಪ್ ಆಫ್ ಫೇಸ್ ಈಸ್ ಕಾಮನ್ ಟು ಆಲ್ ದ ಪಿರಮಿಡ್ಸ್. ಆಲ್ ಪಿರಮಿಡ್ಸ್ ನ ಶೇಪ್ ಯಾವ ತರ ಇದೆ? ಟ್ರಯಾಂಗಲ್ ಶೇಪ್. ಎಲ್ಲವೂ ಕೂಡ ಇಲ್ಲಿಗೆ ಆನ್ಸರ್ ಟ್ರಯಾಂಗಲ್, TRIANGLE ಟ್ರಯಾಂಗಲ್ ಶೇಪ್. ಟ್ರಯಾಂಗಲ್ ಶೇಪ್ ಅಂತೇಳಿ ಬರಿಬೇಕು. ನೆಕ್ಸ್ಟ್ ಕ್ವಶನ್, ಇನ್ ಅದರ್ ಶೇಪ್ಸ್ ವಾಟ್ ಅದರ್ ಶೇಪ್ಸ್ ಡೂ ದೀಸ್ ಪ್ರಿಸಮ್ಸ್ ಹ್ಯಾವ್? ಬೇರೆ ಶೇಪ್ಸ್ ಯಾವ್ದಾರ ಇದೆಯಾ? ನೀವು ರೆಕ್ಟಾಂಗಲ್ ಅಷ್ಟಲ್ಲದೆ ನೋಡಿ, ಇದು ಸ್ಕ್ವೇರ್ ಶೇಪ್ ಇದೆ, ಟ್ರಯಾಂಗಲ್ ಶೇಪ್ ಇದೆ, ಹೆಕ್ಸಾಗನಲ್ ಶೇಪ್ ಇದೆ. ನೀವೆಲ್ಲದೂ ಕೂಡ ಬರಿಬೇಕು. ಸ್ಕ್ವೇರ್ ಇಲ್ಲಿ ಬರಿಬೇಕು, ಸ್ಕ್ವೇರ್ SQUARE ಸ್ಕ್ವೇರ್. ಟ್ರಯಾಂಗಲ್ ಶೇಪ್, ಟ್ರಯಾಂಗಲ್ ಶೇಪ್. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇನೆ, ನೀವು ಆಲ್ ದ ಟ್ರಯಾಂಗ್ಯುಲರ್ ಫೇಸ್ ಮೀಟ್ ಅಟ್ ಡ್ಯಾಶ್ ಪಾಯಿಂಟ್. ಆಲ್ ದ ಟ್ರಯಾಂಗ್ಯುಲರ್ ಫೇಸಸ್ ಮೀಟ್ ಅಟ್ ಡ್ಯಾಶ್ ಪಾಯಿಂಟ್. ನೋಡಿ, ತಾವು ಗಮನಿಸ್ತಾ ಇದ್ರಿ, ಈ ಎಲ್ಲ ಟ್ರಯಾಂಗ್ಯುಲರ್ ಫೇಸ್ಗಳು ಕೂಡ ಬಂದು ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗಿದಾವೆ. ನೋಡಿ, ಆಕ್ಚುಲಿ ಟೀಚರ್ಸ್ ಇದನ್ನ ಪಾಠ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವು ಮಾದರಿಗಳನ್ನ, ನಾವು ಏನು ಗಣಿತ ಕಲಿಕಾ ಆಂದೋಲನದ ಕಿಟ್ ಇದೆಯಲ್ಲ, ಅದ್ರಾಗೆ ಎಲ್ಲ ಮಾದರಿಗಳು ಕೂಡ ಇದಾವೆ. ಮತ್ತೆ ನಾವು ಸಾಲಿಡ್ TLM ಅಂತೇಳಿ ಒಂದು ಬಾಕ್ಸ್ ಅನ್ನು ಕೊಟ್ಟಿದ್ರು, ಅದ್ರಾಗೆಲ್ಲದೂ ಕೂಡ ಇದೆ. ಅದು ತೋರಿಸ್ಕೊಂಡು ಮಾಡಿದ್ರೆ ಸರಿ ಆಗುತ್ತೆ. ಆಲ್ ದ ಟ್ರಯಾಂಗ್ಯುಲರ್ ಫೇಸಸ್ ಮೀಟ್ ಅಟ್ ಒನ್ ಪಾಯಿಂಟ್, ONE ಒನ್ ಪಾಯಿಂಟ್. ಎಲ್ಲವೂ ಕೂಡ ಒಂದು ಪಾಯಿಂಟ್ ಅಲ್ಲಿ ಬಂದು ಮೀಟ್ ಆಗ್ತಾ ಇದಾವೆ. ಹೌ ಮೆನಿ ಸಚ್ ಫೇಸಸ್ ಈಚ್? ಹೌ ಮೆನಿ ಸಚ್ ಫೇಸಸ್ ಈಚ್? ಪ್ರತಿಯೊಂದರಲ್ಲೂ ಕೂಡ ಎಷ್ಟೆಷ್ಟು ಫೇಸ್ಗಳಿದಾವೆ ಅಂತೇಳಿ ತಾವು ಇದು ನೋಡಿ. ಈಗ ಅದು ಕ್ಯೂಬಾಯ್ಡ್ ಇದು ತೆಗೆದುಕೊಂಡ್ರೆ ಸ್ಕ್ವೇರ್ 1 2 3 4 5 6 ಬರುತ್ತೆ. ಈ ಪ್ರತಿಯೊಂದರಲ್ಲೂ ಕೂಡ ಬೇರೆ ಬೇರೆ ಬರ್ತವೆ, ಅವುಗಳನ್ನ ನೀವು ಬರಿಬಹುದು. ನೆಕ್ಸ್ಟ್ ಕ್ವಶನ್, ಈಸ್ ಎ ಕ್ಯೂಬ್ ಆಲ್ಸೋ ಎ ಪ್ರಿಸಮ್? ಕ್ಯೂಬ್ ಇದೆಯಲ್ಲ, ಕ್ಯೂಬು ಕೂಡ ಒಂದು ಪ್ರಿಸಮ್ ಅಂತ ಅನಿಸ್ಕೊಳತ್ತಾ? ಎಸ್, ಕ್ಯೂಬ್ ಕೂಡ ಒಂದು ಪ್ರಿಸಮ್. ಎಸ್, OECYESS. ಎ ಕ್ಯೂಬ್ ಇಸ್ ಎ ಸ್ಪೆಷಲ್ ಟೈಪ್ ಆಫ್ ಸ್ಕ್ವೇರ್ ಪ್ರಿಸಮ್ ಅಂತ ಹೇಳಿ ಬರಿಬೇಕಾಗತ್ತೆ. ಜಸ್ಟ್ ನಾವಿಲ್ಲಿ ಎಸ್ ಅಂತ ಹೇಳಿ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಪ್ರಿಸಮ್ ಅಂಡ್ ಪಿರಮಿಡ್? ಡಿಸ್ಕಸ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಪ್ರಿಸಮ್ ಅಂಡ್ ಪಿರಮಿಡ್? ನೋಡೋಣ. ಕ್ವಶನ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರಿಸಮ್ ಅಂಡ್ ಪಿರಮಿಡ್ ಅಂದ್ರೆ, ಎ ಪ್ರಿಸಮ್ ಹ್ಯಾಸ್ 2 ಐಡೆಂಟಿಕಲ್ ಬೇಸಸ್ ಅಂಡ್ ರೆಕ್ಟಾಂಗ್ಯುಲರ್ ಸೈಡ್ಸ್, while a pyramid has one base and triangular sides meeting at a point. A prism has, ನೋಡಿ, ಪಟ್ಟಕವು ಎರಡು ಒಂದೇ ರೀತಿಯ ಅಡಿಪಾಯ ಮತ್ತು ಆಯತಾಕಾರದ ಪಾರ್ಶ್ವಗಳನ್ನು ಹೊಂದಿರುತ್ತದೆ. ಆದರೆ ಗೋಪುರವು ಒಂದು ಅಡಿಪಾಯ ಮತ್ತು ಒಂದು ಬಿಂದುವಿನಲ್ಲಿ ಸಂಧಿಸುವ ತ್ರಿಕೋನಾಕಾರದ ಪಾರ್ಶ್ವಗಳನ್ನು ಹೊಂದಿರುತ್ತದೆ. ಇದಿಷ್ಟು ಆನ್ಸರ್ ಆಗತ್ತೆ. ನೆಕ್ಸ್ಟ್ ಪೇಜ್ ನಂಬರ್ 5 ನಲ್ಲಿ ಹೋಗೋಣ. ಕ್ಯೂಬ್ ಆರ್ ಸ್ಕ್ವೇರ್ ಪ್ರಿಸಮ್ ಅಂತೇಳಿ, ಇದರಲ್ಲಿ ನಂಬರ್ ಆಫ್ ಫೇಸಸ್, ನಂಬರ್ ಆಫ್ ಕಾರ್ನರ್ಸ್ ಶೃಂಗಗಳು, ನಂಬರ್ ಆಫ್ ಎಡ್ಜಸ್ ಅಂಚುಗಳು ಅಂತೇಳಿ ಕೇಳಿದ್ದೇನೆ. ಈಗ ಕ್ಯೂಬ್ದು ನಂಬರ್ ಆಫ್ ಫೇಸಸ್ ಎಷ್ಟಿದಾವೆ ತಾವು ಗಮನಿಸಬಹುದು, 6 ನಂಬರ್ ಆಫ್ ಫೇಸಸ್. ಇದ್ಯಾವುದು? ನಂಬರ್ ಆಫ್ ಕಾರ್ನರ್ಸ್, ಮೂಲೆಗಳು, ಶೃಂಗ. ನೋಡಿ, ಇದು ಕೆಳಗಡೆ, ಮೇಲ್ಗಡೆ 4, ಕೆಳಗಡೆ 4, 8. ನಂಬರ್ ಆಫ್ ಕಾರ್ನರ್ಸ್ 8. ನಂಬರ್ ಆಫ್ ಎಡ್ಜಸ್ 12. ಎಡ್ಜಸ್ ಅಂತಂದ್ರೆ 1 2 3 4, ಕೆಳಗಡೆ 4 8 9 10. ಇವು ಅಂಚುಗಳು ಬರ್ತಾವಲ್ಲ, ಫಾರ್ ಎಕ್ಸಾಂಪಲ್ ನಾನು 2D ಶೇಪ್ಗಳನ್ನ ತೋರಿಸಿದ್ರೆ 1 2 3 4 ಈ ತರದ ಬರ್ತಾವಲ್ಲ, ಇವುಗಳನ್ನ ನಾವು ಎಡ್ಜಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕ್ಯೂಬಾಯ್ಡ್ ರೆಕ್ಟಾಂಗ್ಯುಲರ್ ಪ್ರಿಸಮ್. ಕ್ಯೂಬಾಯ್ಡ್ ಆರ್ ರೆಕ್ಟಾಂಗ್ಯುಲರ್ ಪ್ರಿಸಮ್ ಅಲ್ಲಿ ಎಷ್ಟು ಫೇಸಸ್ಗಳು ಬರ್ತವೆ? ಸೇಮ್ 6 ಫೇಸಸ್ ಬರ್ತವೆ. ಕಾರ್ನರ್ಸ್ 8 ಬರುತ್ತೆ, ಎಡ್ಜಸ್ 12 ಬರುತ್ತೆ. ಟ್ರಯಾಂಗ್ಯುಲರ್ ಪಿರಮಿಡ್, ನೀವು ಇದನ್ನ ನೋಟ್ ಮಾಡ್ಕೊಂತ ಹೋಗ್ಬೇಕು. ಟ್ರಯಾಂಗ್ಯುಲರ್ ಪಿರಮಿಡ್ ಇಲ್ಲಿ ಕೂಡ ಫೇಸಸ್ ಎಷ್ಟು ಬರುತ್ತೆ? 4.
ಮೇಲ್ಗಡೆ 3, ಕೆಳಗಡೆ ಬೇಸ್ 1 ಬರುತ್ತೆ, 4 ಫೇಸಸ್ ಬರ್ತವೆ. ಕಾರ್ನರ್ಸ್ 4 ಕಾರ್ನರ್ ನೋಡಿ, 1 2 3 ಮೇಲ್ಗಡೆ 4 ಕಾರ್ನರ್ಸ್ಗಳು ಬರ್ತವೆ. ಎಡ್ಜಸ್ ಎಷ್ಟು ಬರುತ್ತೆ, 1 2 3 ಮತ್ತು ಕೆಳಗಡೆ 3, 6 ಎಡ್ಜಸ್ ಬರ್ತವೆ. ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಕ್ವೇರ್ ಪಿರಮಿಡ್ ತಾವು ಗಮನಿಸ್ತಾ ಇದ್ದೀರಿ. ಸ್ಕ್ವೇರ್ ಪಿರಮಿಡ್ ಅಲ್ಲಿ ಫೇಸಸ್ ಎಷ್ಟು ಬರುತ್ತೆ, 5 ಬರುತ್ತೆ. ಕಾರ್ನರ್ಸು ಅದು ಕೂಡ 5 ಬರುತ್ತೆ. ಎಡ್ಜಸ್ಸು 8 ಬರುತ್ತೆ. ಟ್ರಯಾಂಗ್ಯುಲರ್ ಪ್ರಿಸಮ್ ಅಲ್ಲಿ ಫೇಸಸ್ 5 ಬರುತ್ತೆ. ಆಮೇಲೆ ಕಾರ್ನರ್ಸ್ 6 ಬರುತ್ತೆ, ಮೂಲೆಗಳು. ಎಡ್ಜಸ್ 9 ಬರುತ್ತೆ. ಓಕೆನಾ? ಇದನ್ನ ತಾವು ನೋಟ್ ಮಾಡ್ಕೊಂಡ್ರಿ ಅಂತ ನಾನು ಭಾವಿಸ್ತೇನೆ. ನೋಡಿ, ಇಲ್ಲೊಂದು ಮಾಹಿತಿ ಕೊಟ್ಟನೆ. ಐಡೆಂಟಿಫೈ ಎನಿ ರಿಲೇಶನ್ಶಿಪ್ that you may find between the number of faces, edges and corners. Calculate f plus v minus e. In each case, what do you notice? ಏನನ್ನ ಗಮನಿಸ್ತೀರಾ ಅಂತೇಳಿ ನೋಡಿ. ಎಫ್ ಮತ್ತು ವಿ ಮೈನಸ್ ಇ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಎಫ್ ಇವನ್ನ ಎಫ್ ವಿ ಮೈನಸ್ ಇ. ಎಫ್ ಎಷ್ಟಿದೆ, 5 ಪ್ಲಸ್ 5 ಮೈನಸ್ 8. 5 ಪ್ಲಸ್ 5 10 ಮೈನಸ್ 8 ಇಸ್ ಈಕ್ವಲ್ ಟು 2 ಬಂತು. ಆನ್ಸರ್ ಎಷ್ಟು ಬಂತು, 2 ಬಂತು. ಸೇಮ್ ಇವೆರಡನ್ನು ಕೂಡ ಕೂಡಿ 6 5 11, 11ಗೆ 9 ಕಳ್ರೆ 2 ಬರುತ್ತೆ. ಅದೇ ರೀತಿ ಮೇಲ್ಗಡೆ ಎಲ್ಲವೂ ಕೂಡ ನಾವು ಮಾಡ್ತಾ ಹೋದಾಗ ಕೊನೆಯಲ್ಲಿ ಉಳಿತಕ್ಕಂಥ ಉತ್ತರ 2 ಆಗಿರುತ್ತೆ. ನಂಬರ್ ಆಫ್ ಫೇಸಸ್ ಮತ್ತು ನಂಬರ್ ಆಫ್ ಕಾರ್ನರ್ಸ್ನ ನಾವು ಆ್ಯಡ್ ಮಾಡಿ ನಂಬರ್ ಆಫ್ ಎಡ್ಜಸ್ನ ಮೈನಸ್ ಮಾಡಿದರೆ ಇವೆಲ್ಲವಕ್ಕೂ ಕೂಡ ಉಳಿತಕ್ಕಂಥ ಉತ್ತರ 2 ಆಗಿರುತ್ತೆ. ಇದನ್ನು ನಾವು ಆಯ್ಲರ್ ಫಾರ್ಮುಲಾ ಅಂತೇಳಿ ಕರಿತೀವಿ. ತುಂಬ ಇಯರ್ ಕ್ಲಾಸಸ್ಗೆ ಹೋದಾಗ ಬರ್ತಕ್ಕಂಥ ವಿಚಾರ, ಬಟ್ ಈಗ ಜಸ್ಟ್ ಅದನ್ನು ಕೊಟ್ಟಿರೋದ್ರಿಂದ ನಾನು ಇದನ್ನು ಹೇಳ್ಬೇಕಾಗಿ ಬಂತು. ನೆಕ್ಸ್ಟ್ ಕ್ವಶನ್ ತಾವು ಗಮನಿಸಿ. ಸಾರ್ಟ್ 3D ಶೇಪ್ಸ್ ಬೈ ದ ನಂಬರ್ ಆಫ್ ಫ್ಲಾಟ್ ಫೇಸಸ್, ರೈಟ್ ದೇರ್ ನೇಮ್ಸ್ ಹಿಯರ್. ಫ್ಲಾಟ್ ಫೇಸಸ್ ಎಷ್ಟಿದಾವೆ ಅನ್ನೋದರ ಆಧಾರದ ಮೇಲೆ ಆ ಒಂದು ಇವುಗಳನ್ನ ಹೆಸರು ಬರಿತಾ ಹೋಗಿ. ರೈಟ್ ದೇರ್ ನೇಮ್ಸ್ ಹಿಯರ್, ಆ ಶೇಪ್ಗಳ ಹೆಸರು ಬರಿತಾ ಹೋಗ್ರಿ ಅಂತ ಹೇಳಿ. ಇಲ್ಲಿ ನೋಡಿ, ಏನು ಒಂದನೇದು ಏನು ಹೇಳಿದರೆ, ನಂಬರ್ ಆಫ್ ಫೇಸಸ್, ಇವುಗಳು ನಂಬರ್ ಆಫ್ ಫೇಸಸ್ ಹೇಳಿದ್ದೇನೆ. ಇದು ನೇಮ್ ಆಫ್ ದ ಶೇಪ್, ಇಲ್ಲಿ ಬರೀತಕ್ಕಂಥ ನೇಮ್ ಆಫ್ ದ ಶೇಪ್. ಒಂದು ಫ್ಲಾಟ್ ಫೇಸ್, ಒಂದೇ ಒಂದು ಫ್ಲಾಟ್ ಫೇಸ್ ಇರ್ತಕ್ಕಂಥದ್ದು ಯಾವುದು, ಕೋನ್, CONE, ಕೋನ್, ಶಂಕು. ಅದು 2 ಫ್ಲಾಟ್ ಫೇಸಸ್, ಮೇಲ್ಗಡೆ ಒಂದು ಕೆಳಗಡೆ ಒಂದು, 2 ಫ್ಲಾಟ್ ಫೇಸಸ್ ಬರ್ತಕ್ಕಂಥದ್ದು ಯಾವುದು, ಸಿಲಿಂಡರ್, CYLINDER, ಸಿಲಿಂಡರ್. 3 ಫ್ಲಾಟ್ ಫೇಸಸ್, 3 ಫ್ಲಾಟ್ ಫೇಸಸ್ ಬರ್ತಕ್ಕಂಥದ್ದು ಯಾವುದೂ ಇಲ್ಲ, ನನ್, NONE, ನನ್. ಆಮೇಲೆ 4 ಫ್ಲಾಟ್ ಫೇಸಸ್ ಬರ್ತಕ್ಕಂಥದ್ದು ಟ್ರಯಾಂಗ್ಯುಲರ್ ಪಿರಮಿಡ್, ಟ್ರಯಾಂಗ್ಯುಲರ್, TRIANGULAR, ಟ್ರಯಾಂಗ್ಯುಲರ್ ಪಿರಮಿಡ್, PYRAMID, ಪಿರಮಿಡ್. ಸ್ಪೆಲ್ಲಿಂಗ್ ಹೇಳ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಇಲ್ಲಿ ಬರ್ಕಳ್ಳಿ ಅಂತೇಳಿ. ಇಲ್ಲಿ ಯಾಕೆಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರೀತಕ್ಕಂಥದ್ದು ಅಷ್ಟೊಂದು ಇದಾಗಿ ಕೇಳಲ್ಲ, ಹಾಗಾಗಿ ಸ್ಪೆಲ್ಲಿಂಗ್ ಹೇಳಿ ತಾವು ಬರ್ಕೊಂತೀರಾ ಅಂತೇಳಿ. ನೆಕ್ಸ್ಟು 5 ಫ್ಲಾಟ್ ಫೇಸಸ್, ಟ್ರಯಾಂಗ್ಯುಲರ್ ಪಿರಮಿಡ್, 5 ಫ್ಲಾಟ್ ಫೇಸಸ್ ಯಾವ್ದು ಬರುತ್ತೆ, ಇದಕ್ಕೆ ಟ್ರಯಾಂಗ್ಯುಲರ್ ಪ್ರಿಸಮ್, ಸೇಮ್ ಟ್ರಯಾಂಗ್ಯುಲರ್ ಈ ಪದ ಬರುತ್ತೆ. ಟ್ರಯಾಂಗ್ಯುಲರ್ ಪ್ರಿಸಮ್, ಇದಕ್ಕೆ ಟ್ರಯಾಂಗ್ಯುಲರ್ ಪ್ರಿಸಮ್, TRIANGULAR, ಟ್ರಯಾಂಗ್ಯುಲರ್ ಪ್ರಿಸಮ್, PRISM, ಪ್ರಿಸಮ್ ಅಂತ ಹೆಸರು ಬರ್ಕೊಳ್ಳಿ, PRISM, ಪ್ರಿಸಮ್. ನೆಕ್ಸ್ಟ್ 6 ಫ್ಲಾಟ್ ಪ್ಲೇಸಸ್ ಬರ್ತಕ್ಕಂಥದ್ದು ಕ್ಯೂಬ್ ಮತ್ತು ಕ್ಯೂಬಾಯ್ಡ್, ಕ್ಯೂಬ್ ಬಾರ್ ಕ್ಯೂಬಾಯ್ಡ್, CUBOID, ಕ್ಯೂಬಾಯ್ಡ್. ನಾನು ಒಂದೊಂದನ್ನೇ ಡಿಲೀಟ್ ಮಾಡಿ ಹೇಳಿದ್ರು ಆಗ್ತಾ ಇತ್ತು. ಓಕೆ, ಇದ ಅರ್ಥ ಆಗಿದೆ ಅಂತ ಅಂದ್ಕೊಂತೀನಿ.
ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದ್ರೆ ನೀವು ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡಬಹುದು. ನೋಡಿ, ಯಾಕೋ ಸ್ಕ್ರೀನ್ ನೀಟಾಗಿ ಬರಲಿಲ್ಲ ಅನ್ಕೊಂತೀನಿ, ನೇರವಾಗಿ ತೋರಿಸ್ತೀನಿ. ನೀವು ಚಿತ್ರನ ಒಂದನೇದು, 1 ಫ್ಲಾಟ್ ಫೇಸಸ್ ಕೋನ್, CONE ಕೋನ್, ಶಂಕು. 2 ಫ್ಲಾಟ್ ಫೇಸಸ್, ಎರಡನೇದಕ್ಕೆ ಸಿಲಿಂಡರ್. 3 ಫ್ಲಾಟ್ ಫೇಸಸ್, ನನ್. 4 ಫ್ಲಾಟ್ ಫೇಸಸ್, ಟ್ರಯಾಂಗ್ಯುಲರ್ ಪಿರಮಿಡ್. 5 ಫ್ಲಾಟ್ ಫೇಸಸ್, ಟ್ರಯಾಂಗ್ಯುಲರ್ ಪ್ರಿಸಮ್ ಆರ್ ಸ್ಕ್ವೇರ್ ಪಿರಮಿಡ್. 6 ಫ್ಲಾಟ್ ಫೇಸಸ್, ಕ್ಯೂಬ್, ಕ್ಯೂಬಾಯ್ಡ್, ಚೌಕಗಣ, ಆಯತ ಘನ. ನೀವು ಬರ್ಕೊಳ್ಳಿಕ್ಕೆ ಅನುಕೂಲ ಆಯ್ತು ಅನ್ಕೊಂತೀನಿ. ಪಾಸ್ ಮಾಡ್ಕೊಂಡು ಬೇಕಾದ್ರೆ ಬರ್ಕೋಬಹುದು. ಎಸ್, ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಕ್ವಶನ್, ಪೇಜ್ ನಂಬರ್ 6 ಅಲ್ಲಿ ಬರ್ತಕ್ಕಂಥದ್ದು. ಎಸ್, ಕ್ಯಾನ್ ಯು ಕನ್ಸ್ಟ್ರಕ್ಟ್ ಎ 3D ಶೇಪ್ ವಿತ್ 3 ಫ್ಲಾಟ್ ಫೇಸಸ್? 3 ಫ್ಲಾಟ್ ಫೇಸಸ್ ಅಲ್ಲಿ ನೀವು ಒಂದು 3D ಶೇಪ್ ಅನ್ನ ಮಾಡಬಹುದಾ ಅಂತೇಳಿ. ಎಸ್, ಇದಕ್ಕೆ ಆನ್ಸರ್ ನೋ. ನೆಕ್ಸ್ಟ್ ಇದಕ್ಕೆ ನೋಡ್ತಾ ಹೋಗಿ, ನಾವು ಸಾರ್ಟ್ 3D shapes by the number of straight edges, write their names. ನಂಬರ್ ಆಫ್ ಸ್ಟ್ರೈಟ್ ಎಡ್ಜಸ್, ಇದು ನಂಬರ್ ಆಫ್ ಸ್ಟ್ರೈಟ್ ಎಡ್ಜಸ್ ತೋರಿಸ್ತಕ್ಕಂಥದ್ದು. 6 ಸ್ಟ್ರೈಟ್ ಎಡ್ಜಸ್ ಅಲ್ಲಿ ಯಾವುದ್ರಲ್ಲಿದೆ, 8 ಯಾವುದ್ರಲ್ಲಿದೆ, 9 ಯಾವ್ದ್ರಲ್ಲಿ, 12 ಯಾವುದ್ರಾಗಿದೆ. ಇಲ್ಲಿ ನೇಮ್ ಆಫ್ ದ ಶೇಪ್ಗಳನ್ನ ಬರೀತಾ ಹೋಗ್ಬೇಕು. ನೋಡಿ, 6 ಸ್ಟ್ರೈಟ್ ಎಡ್ಜಸ್ ಯಾವ್ದ್ರಾಗಿರುತ್ತೆ? ಟ್ರಯಾಂಗ್ಯುಲರ್ ಪಿರಮಿಡ್. ಎರಡನೇ ಕಾಲಮ್ ಅಲ್ಲಿ 8 ಸ್ಟ್ರೈಟ್ ಎಡ್ಜಸ್, ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಇಟ್ಕೊಳ್ಳಿ, ಪೇಜ್ ನಂಬರ್ 6, ಸ್ಕ್ವೇರ್ ಪಿರಮಿಡ್. 9 ಸ್ಟ್ರೈಟ್ ಎಡ್ಜಸ್, ಟ್ರಯಾಂಗ್ಯುಲರ್ ಪ್ರಿಸಮ್. 12 ಸ್ಟ್ರೈಟ್ ಎಡ್ಜಸ್ ಇರ್ತಕ್ಕಂಥದ್ದು ಏನಂತ? ಕ್ಯೂಬ್ ಆರ್ ಕ್ಯೂಬಾಯ್ಡ್, ಚೌಕಗಣ, ಆಯತಗಣ. ನೆಕ್ಸ್ಟ್, ಟೇಕ್ ಎ ಡೈ, ಲುಕ್ ಅಟ್ ದ ಫೇಸ್ ದಟ್ ಹ್ಯಾಸ್ ನಂಬರ್ 1. ದ ಫೇಸ್ ನಂಬರ್ 6 ಈಸ್ ಆಪೋಸಿಟ್ ಟು ದ ಫೇಸ್ ನಂಬರ್ 1. ಅಂದ್ರೆ ಒಂದು ಡೈಸ್ ಅಂತ ನಾವೇನು ಹೇಳ್ತೀವಿ, ಆ ಡೈಸ್ ಅಲ್ಲಿ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಆ ನಂಬರ್ ಕೊಟ್ರೆ ಈ ನಂಬರ್ನ ಹೇಳಿದ್ರೆ ಅದ್ರ ಆಪೋಸಿಟ್ ಇರ್ತಕ್ಕಂಥ ನಂಬರ್ ಯಾವುದು ಅಂತೇಳಿ ಅವನೊಂದು ಇಂಟ್ಸ್ ಕೊಡ್ತಾ ಇದ್ದಾನೆ. ಅನಿಸಿ, ಸಂಖ್ಯೆ 6 ಇರೋ ಮುಖವು ಸಂಖ್ಯೆ 1 ಇರೋ ಮುಖಕ್ಕೆ ಅಭಿಮುಖವಾಗಿರುತ್ತದೆ. ಇಲ್ಲಿ 1 ಇರತಕ್ಕಂಥಕ್ಕೆ ಅಭಿಮುಖ, ಆಪೋಸಿಟ್ ಸೈಡ್ ಯಾವ್ದಿದೆ? 6 ಇದೆ ಅಂತೇಳಿ. ಅಂದ್ರೆ ಟೋಟಲ್ ಏನಾಗುತ್ತೆ? ಆಪೋಸಿಟ್ ಇರ್ತಕ್ಕಂಥವುಗಳನ್ನ ನಾವು ಕೂಡಿದ್ರೆ 7 ಬರಬೇಕು. ಆ ರೀತಿ ನಾವು ಬರ್ಕಂತ ಹೋಗ್ತೀವಿ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಅಂತ ಅನ್ಕೊಂತೀನಿ. ನೋಡಿ, ನೀವು ಎರಡನೇ ಕ್ವಶನ್ಸ್ ಏನಿದೆ, ಒಂದನೇದು ಫೇಸ್ ನಂಬರ್ 2, ಫೇಸ್ ನಂಬರ್ 2 ಇರ್ತಕ್ಕಂಥ ಇದಕ್ಕೆ ನಂಬರ್ ಯಾವ್ದಿರುತ್ತೆ? ಫೇಸ್ ನಂಬರ್ 2 ನ ಆಪೋಸಿಟ್ ಯಾವ್ದಿರುತ್ತೆ? ಫೇಸ್ 5. ಯಾಕಂದ್ರೆ 2 + 5 7 ಆಗುತ್ತೆ. ಇಲ್ಲಿ ಫೇಸ್ 3 ಇದಕ್ಕೆ ಯಾವ್ದಿದೆ? 4 ಇದೆ. ಫೇಸ್ ನಂಬರ್ 4 ಇರೋದಕ್ಕೆ 3 ಬರುತ್ತೆ. ಆಪೋಸಿಟ್ ಆಡ್ ಮಾಡ್ತಾ ಹೋದ್ರೆ ಏನಾಗುತ್ತೆ? 7 ಬರುತ್ತೆ. ನೆಕ್ಸ್ಟ್ ಕ್ವಶನ್ ಇದೆ, ವಿಚ್ ಫೇಸಸ್ ಹ್ಯಾವ್ ಕಾಮನ್ ಎಡ್ಜಸ್ ವಿತ್ ದ ಫೇಸ್ ನಂಬರ್ 1? ಈ ನಂಬರ್ 1 ಇದೆಯಲ್ಲ, ಅದ್ರ ಕಾಮನ್ ಎಡ್ಜ್ ಅಂದ್ರೆ ನಂಬರ್ 1 ನ ಜೊತೆ ಎಡ್ಜ್ ಅನ್ನು ಹಂಚ್ಕೊಂಡಿರ್ತಕ್ಕಂಥ ನಂಬರ್ ಯಾವ್ಯಾವು ಅಂತೇಳಿ ತಾವು ಗಮನಿಸ್ತಾ ಇದ್ದೀರಿ. ಈಗ ಆಲ್ರೆಡಿ ಇಲ್ಲಿ ಕಾಣ್ತಾ ಇದೆ 3 ಇದೆ, 5 ಇದೆ. 3 ಇಲ್ಲಿ ಆನ್ಸರ್ ಬರಬೇಕು. 3, 5. ಆಮೇಲೆ ಈ 3 ಆಪೋಸಿಟ್ ಯಾವ್ದಿರುತ್ತೆ? 4 ಇರುತ್ತೆ. ಯಾಕೆ 4, 3, 7 ಇರುತ್ತೆ. 5 ಆಪೋಸಿಟ್ ಯಾವ್ದಿರುತ್ತೆ? 5 + 2 7 ಇರುತ್ತೆ. ಇವೆಲ್ಲವೂ ಕೂಡ ಕಾಮನ್ ಎಡ್ಜಸ್ ಅನ್ನ ಒಂದ್ರ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥ ಫೇಸಸ್ಗಳು ಆಗಿರ್ತವೆ.